ಮಾರ್ಚ್ 7ನೇ ತಾರೀಕು ಕರ್ನಾಟಕ ರಾಜ್ಯ ಸರ್ಕಾರ ಬಜೆಟ್ ಮಂಡನೆ ಆಗ್ತಾ ಇದೆ. ಈ ಬಜೆಟ್ ಎಲ್ರಿಗೂ ಸಹ ಉಪಯೋಗ ಆಗಲಿ, ಬಡವರಿಗೆ, ಕೃಷಿ ಕೂಲಿ ಕಾರ್ಮಿಕರಿಗೆ ಹಾಗೆ ಎಲ್ಲಾ ವರ್ಗದ ಜನರಿಗೂ ಸಹ ಇದು ಉಪಯೋಗ ಆಗಲಿ. ಹಾಗೆ ಈ ಬಜೆಟ್ ನಮ್ಮ ಹೋಟೆಲ್ ಉದ್ಯಮನ ಕೈ ಹಿಡಿಬೇಕಾಗತ್ತೆ. ಯಾಕಂದ್ರೆ ಕೊರೋನಾ ನಂತರ ಈ ಹೋಟೆಲ್ ಉದ್ಯಮ ತುಂಬಾ ಸೊರಗಿದೆ, ತುಂಬಾ ಕಷ್ಟದಲ್ಲಿ ನಡೀತಾ ಇದೆ. ಹಾಗಾಗಿ ಬಜೆಟ್ ಅಲ್ಲಿ ಸಾಧ್ಯವಾದಷ್ಟು ಇದೊಂದು ಇಂಡಸ್ಟ್ರಿ ಅಂತ ಪರಿಗಣಿಸಬೇಕಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ಹಾಗೆ ನಮ್ಮ ಕಾರ್ಮಿಕರಿಗೆ ಅನುಕೂಲ ಆಗುವಂತ ಹಾಗೆ ಹೋಟೆಲ್ ಉದ್ಯಮಕ್ಕೆ ಅನುಕೂಲ ಆಗಿರುವಂತ ಆದಷ್ಟು ಬಜೆಟ್ ಅಲ್ಲಿ ಬಜೆಟ್ ಫ್ರೆಂಡ್ಲಿ ಆಗಿರ್ಲಿ ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ. 16ನೇ ಸಾರಿ ಈ ಒಂದು ಬಜೆಟ್ ಅನ್ನು ಮಂಡಿಸ್ತಾ ಇದ್ದಾರೆ. ಇದೊಂದು ಸಂತೋಷದ ವಿಷಯ. ಈ ಸಂದರ್ಭದಲ್ಲಿ ನಮ್ಮ ಯುವ ಜನಾಂಗಕ್ಕೆ ಈ ಒಂದು ಬಜೆಟ್ ಇಂದ ಹಲವಾರು ನಿರೀಕ್ಷೆಗಳು ಇದ್ದಾವೆ. ಬಹಳ ಮುಖ್ಯವಾಗಿ ಆ ನಿರೀಕ್ಷೆಗಳಲ್ಲಿ ಬಹಳ ಹೆಚ್ಚಿನದು ಏನಪ್ಪಾ ಅಂತಂದ್ರೆ, ಇವತ್ತು ನಿರುದ್ಯೋಗ ಯುವಕರು ಅಂದ್ರೆ ನಾವು ವಿದ್ಯಾರ್ಜನೆ ಮಾಡಿ ಹೋಗಿ ಬರ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅಗತ್ಯವಾದಂತಹ ಉದ್ಯೋಗಾವಕಾಶಗಳು ದೊರೀತಾ ಇಲ್ಲ. ಅದರಲ್ಲೂ ಸರ್ಕಾರಿ ಉದ್ಯೋಗಾವಕಾಶಗಳಂತೂ ಇಲ್ವೇ ಇಲ್ಲ ಅನ್ನೋಷ್ಟು ಮಟ್ಟಿಗೆ ಆಗ್ತಾ ಇದೆ. ಅಂತಹ ಉದ್ಯೋಗಾವಕಾಶಗಳನ್ನು ಹೆಚ್ಚಿಸಬೇಕು. ಮತ್ತೆ ನಮ್ಮ ವಿದೇಶಿ ಹೂಡಿಕೆಯನ್ನ ಜಾಸ್ತಿ ಆಕರ್ಷಣೆ ಮಾಡಿ ನಮ್ಮ ರಾಜ್ಯದಲ್ಲಿ ಹೆಚ್ಚು ಉದ್ಯೋಗಾವಕಾಶಗಳು ದೊರೆಯುವಂತೆ ಮಾಡಬೇಕು ಅಂತ ಈ ಮೂಲಕ ಕೇಳ್ಕೊಳ್ತೇನೆ.